ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೆನೆಸ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು 5 ಟೆಕ್ ಆ್ಯಂಡ್ ನಾನ್ ಟೆಕ್ ಜಾಬ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಫ್ ಯು ಆರ್ ಬಿ ಗ್ರ್ಯಾಜುಯೇಟ್ ಆರ್ ಸಮ್ ಅದರ್ ಗ್ರ್ಯಾಜುಯೇಟ್, ನೀವು ಯಾವುದಾದ್ರೂ ಪ್ರೈವೇಟ್ ಕಂಪನೀಸ್ ಆಗಲಿ ಜಾಬನ್ನು ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತು ನಾನು ಫಸ್ಟ್ ಆಫ್ ಆಲ್ ನ್ಯೂಯರಾ ಟೆಕ್ನಾಲಜೀಸ್ ಆ್ಯಂಡ್ ಬಾಸ್ಟ್ ಮತ್ತು ಎಂಪ್ಯಾಸಿಸ್, ಡೆಲಾಯ್ಟ್ ಆ್ಯಂಡ್ ಅಕ್ಸೆಂಚರ್ ಇದರಲ್ಲಿ ಇಷ್ಟು ಕಂಪನೀಸ್ಗಳಲ್ಲಿ ಓಪನಿಂಗ್ ಇರೋದ್ರ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ನ್ಯೂತರಾ ಟೆಕ್ನಾಲಜೀಸ್. ನ್ಯೂತರಾ ಟೆಕ್ನಾಲಜೀಸ್ ಅಂತ ಅಲ್ಲಿ ಕಂಪನಿ ಟ್ರೈನಿ ಸಾಫ್ಟ್ವೇರ್ ಇಂಜಿನಿಯರನ್ನು ಹೈರ್ ಮಾಡ್ತಾ ಇದೆ ಆ್ಯಂಡ್ ಲೊಕೇಶನ್ ಹೈದ್ರಾಬಾದ್. ಇದು ಕಂಪ್ಲೀಟಾಗಿ ಐ ಟಿ ಜಾಬ್ ಆಯಿತಾ. ಲೈಕ್ ಇಲ್ಲಿ ನೋಡಿ, ಇಲ್ಲಿ ಏನೆಲ್ಲ ಅಂದರೆ ಎ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ನಾಲೆಜ್ ಬೇಕು. ಅಂದರೆ ಜಾವಾ ಫುಲ್ ಸ್ಟ್ಯಾಕ್ ಬಗ್ಗೆ ಗೊತ್ತಿರಬೇಕು ಮತ್ತು ಡಾಟಾ ಸ್ಟ್ರಕ್ಚರ್ಸ್, ಅಲ್ಗೋರಿಥಮ್ಸ್ ಮತ್ತು ಓಪ್ಸ್ ಕಾನ್ಸೆಪ್ಟ್ ಆಗಿರ್ಬೋದು. ನೆಕ್ಸ್ಟ್ ಡೇಟಾಬೇಸಸ್ ಬಗ್ಗೆ ಗೊತ್ತಿರಬೇಕು ಆ್ಯಂಡ್ ಫ್ರಂಟ್ ಎಂಡ್ ಟೆಕ್ನಾಲಜೀಸ್ ಆಗಿ ಅದರಲ್ಲಿ HTML, CSS, ಜಾವಾ ಸ್ಕ್ರಿಪ್ಟ್ ಅದು ಗೊತ್ತಿರಬೇಕು. ನೆಕ್ಸ್ಟ್ ಗಿಟ್ ಹಬ್ ಅದರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ರೆಸ್ಟ್ APIs ಬಗ್ಗೆ ಗೊತ್ತಿರಬೇಕು. ಹಾಗೆ ಈ ಥರ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು ಈ ಜಾಬ್ಗೆ. ನೆಕ್ಸ್ಟ್ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಅಂತ ಹೇಳಿದರೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಅಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೋದು ನೀವು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ BTech ಇನ್ ಕಂಪ್ಯೂಟರ್ ಸೈನ್ಸ್ ಆರ್ BSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ MSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಎನಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಜಾಬ್ ಡಿಗ್ರೀಸ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ರೈಟ್. ಈ ಥರ ಏನೋ IT ರಿಲೇಟೆಡ್ ಡಿಗ್ರೀಸ್ ಎಲ್ಲ ಎಲಿಜಿಬಲ್ ಆಯಿತಾ. ಆ್ಯಂಡ್ ಯಾವುದೆಲ್ಲ ಇಯರ್ ಕ್ಯಾಂಡಿಡೇಟ್ಗೆ ಎಲಿಜಿಬಲ್ ಅಂದರೆ 2023, 24 ಆ್ಯಂಡ್ 25 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಈ ಜಾಬ್ ಓಪನಿಂಗ್ಸ್ ಇರ್ತದೆ. ಆ್ಯಂಡ್ 70% ಮಾರ್ಕ್ಸ್ ನಿಮಗೆ ಬೇಕು ನಿಮ್ಮ ಡಿಗ್ರಿಯಲ್ಲಿ, ಆಯಿತಾ. ಇದು ಫ್ರೆಷರ್ಸ್ಗೆ. ಆ್ಯಂಡ್ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ, ಜಸ್ಟ್ ನೀವು ಇಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದರೆ ಇದೊಂದು ನ್ಯೂ ಪೇಜ್ಗೆ ರಿಡೈರೆಕ್ಟ್ ಆಗ್ತದೆ, ಆಯಿತಾ. ಇಲ್ಲಿ ಫಸ್ಟ್ ಆಫ್ ಆಲ್ ಯು ಶುಡ್ ಅಪ್ಲೋಡ್ ಯುವರ್ ರೆಸ್ಯೂಮೆ, ಆಯಿತಾ. ನಿಮ್ಮ ರೆಸ್ಯೂಮೆಯನ್ನು ಆ್ಯಸ್ ಪರ್ ದ ಜಾಬ್ ಡಿಸ್ಕ್ರಿಪ್ಷನ್ ಮಾಡಿಫೈ ಮಾಡಿ ಕರೆಕ್ಟಾಗಿ ರೆಸ್ಯೂಮೆಯನ್ನು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ರೆಸ್ಯೂಮೆಯನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡಿ, ಆಯಿತಾ. ಲೈಕ್ ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಯುವರ್ ಇಮೇಲ್ ಆಗಿರ್ಬೋದು, ನೆಕ್ಸ್ಟ್ ಯುವರ್ ಮೊಬೈಲ್ ನಂಬರ್, ಸ್ಟ್ರೀಟ್, ಜಿಪ್ ಕೋಡ್, ಸಿಟಿ, ಸ್ಟೇಟ್, ಕಂಟ್ರಿ, ಹೀಗೆ ಎಲ್ಲ ಕೊಡಿ. ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಇದ್ದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ, ಆಯಿತಾ. ಆ್ಯಡ್ ಮಾಡಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಕೂಡ ಹಾಕಿ. ಓಕೆ, ನೆಕ್ಸ್ಟ್ ನಿಮ್ಮ ಫೋಟೋ ಆ್ಯಂಡ್ ಯುವರ್ ರೆಸ್ಯೂಮೆ ಹಾಕಿ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆ, ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಬಾಸ್ಟ್, ಆಯಿತಾ. ಇದು ಬಾಸ್ಟ್ ಟ್ರೈನಿ ಪ್ರೋಗ್ರಾಮ್ ಅಂತ ಫಾರ್ 2025 ಬ್ಯಾಚ್ಗೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮನ್ನೇ ಫೋಕಸ್ ಮಾಡ್ತಿದ್ದಾರೆ, ಆಯಿತಾ. ಫಾರ್ ಎಕ್ಸಾಂಪಲ್, ಇಫ್ ಯು ಕಂಪ್ಲೀಟೆಡ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆರ್ MTech, BTech, ಈ ಥರ ಡಿಗ್ರಿ ಕಂಪ್ಲೀಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಆರ್ ಕ್ಯಾಂಡಿಡೇಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೀವು ಜಸ್ಟ್ ಏನಂದರೆ ಇಲ್ಲಿ ಸ್ಟಾರ್ಟ್ ನೌ ಅಂತ ಆಪ್ಷನ್ ಉಂಟಲ್ಲ, ಇದಕ್ಕೆ ಕ್ಲಿಕ್ ಮಾಡಿದರೆ ಆಯಿತು. ಇದು ಈ ಥರ ಒಂದು ಫಾರ್ಮನ್ನು ಓಪನ್ ಮಾಡ್ತದೆ, ಆಯಿತಾ. ಇಲ್ಲಿ ಜಸ್ಟ್ ನೀವೇನು ಕೊಡಬೇಕಂದ್ರೆ ಸೆಲೆಕ್ಟ್ ರೆಸ್ಪೆಕ್ಟಿವ್ ಸಲ್ಯುಟೇಷನ್ ಮಿಸ್ಟರ್ ಆರ್ ಮಿಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ನೇಮ್ ಆ್ಯಸ್ ಪರ್ ಯುವರ್ ಮಾರ್ಕ್ಸ್ ಕಾರ್ಡ್ ಫುಲ್ ನೇಮನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೇಲ್ ID, ವ್ಯಾಲಿಡ್ ಮೇಲ್ ID ಕೊಡಿ. ಆ ಮೇಲ್ ID ಶುಡ್ ಬಿ ಆ್ಯಕ್ಟಿವ್ ಆ್ಯಂಡ್ ಯುವರ್ ಆ್ಯಕ್ಟಿವ್ ಫೋನ್ ನಂಬರ್ ಇನ್ಕ್ಲೂಡಿಂಗ್ +91, ಆಯಿತಾ. ಓಕೆ, ಅವ್ರ ಕಂಟ್ರಿ ಕೋಡ್. ಆ್ಯಂಡ್ ವಾಟ್ಸ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್, ಯು ಕಂಪ್ಲೀಟೆಡ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ ಆಫ್ ಇಂಜಿನಿಯರಿಂಗ್, ಅದನ್ನು ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟು ಈ ಫಾರ್ಮನ್ನು ಫಿಲ್ ಮಾಡಿ, ಆಯಿತಾ. ಓಕೆ, ಇದು ಓನ್ಲಿ ಎಲಿಜಿಬಲ್ ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಆಯಿತಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಂಪ್ಯಾಸಿಸ್, ಆಯಿತಾ. ಇದೊಂದು ಜಾಬ್ ಓಪನಿಂಗ್ ಇದೆ ಎಂಪ್ಯಾಸಿಸಲ್ಲಿ. ಓಕೆ, ಇದು ಪ್ರೈವಸಿ ನೋಟಿಸ್ ಇದೆ, ಅದನ್ನು ಅಗ್ರಿ ಕೊಡಿ. ಓಕೆ, ಯಾ ನೋಡಿ, ಎಂಪ್ಯಾಸಿಸಲ್ಲಿ ಜೂನಿಯರ್ ಟ್ರೈನಿ ಅಂತ ಒಂದು ಜಾಬ್ ಓಪನಿಂಗ್ ಉಂಟಾಯ್ತಾ. ಜೂನಿಯರ್ ಟ್ರೈನಿ ಅಂದರೆ ಐ ಥಿಂಕ್ ಇಟ್ಸ್ ಲುಕ್ ಲೈಕ್ ಎ ನಾನ್ ಟೆಕ್ ರೋಲ್, ಆಯಿತಾ. ಇಲ್ಲಿ ನೋಡಿದರೆ ಎ ಡಿಗ್ರಿ ಎಂತ ವಾಟ್ ಆರ್ ದ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಕ್ಷನ್ಗೆ ಬಂದು ನೋಡಿದರೆ ಎ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಬೇಕು ಆ್ಯಂಡ್ ಅವೇರ್ನೆಸ್ ಅಬೌಟ್ ಇನ್ಶೂರೆನ್ಸ್ ಆ್ಯಂಡ್ ರೋಲ್ ಇಟ್ ಪ್ಲೇಸ್ ಫಾರ್ ಬಿಸ್ನೆಸ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಬೇಕು. ನೆಕ್ಸ್ಟ್ ನಾಲೆಜ್ ಆನ್ ಮೈಕ್ರೋಸಾಫ್ಟ್ ಆಫೀಸ್ ಲೈಕ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದರ ಬಗ್ಗೆ ನಾಲೆಜ್ ಇರಬೇಕು ಆ್ಯಂಡ್ ಎಬಿಲಿಟಿ ಟು ಲರ್ನ್, ರೈಟ್, ನ್ಯೂ ಥಿಂಗ್ಸ್. ಅದರ ಬಗ್ಗೆ ನಿಮಗೆ ವಿಲ್ಲಿಂಗ್ನೆಸ್ ಇರಬೇಕು ಹೊಸ ಟೆಕ್ನಾಲಜಿ ಕಲೀಲಿಕ್ಕೆ. ಓಕೆ, ಅದು ಕಾಮನ್ ಅಲ್ವಾ. ಲೈಕ್ ಇಫ್ ಯು ಆರ್ ಗೆಟಿಂಗ್ ಇನ್ ಟು ದ IT ಫೀಲ್ಡ್,
ನೀವು ರೆಡಿ ಇರಬೇಕು ಹೊಸ ಟೆಕ್ನಾಲಜೀಸ್ ಕಳೀಲಿಕ್ಕೆ ಆಯಿತಾ. ಆ್ಯಂಡ್ ಲೊಕೇಶನ್ ಬಂದುಬಿಟ್ಟು ಪುಣೆ ಆಯಿತಾ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ಲೈ. ಇಟ್ಸ್ ಲುಕ್ ಲೈಕ್ ಎ ನಾನ್ ಟೆಕ್ ಜಾಬ್. ಓಕೆ, ಜಸ್ಟ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಟೈಟಲ್ ಆಗಿರ್ಬೋದು, ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್, ಲಾಸ್ಟ್ ನೇಮ್ ಆ್ಯಸ್ ಪರ್ ಅವ್ರ ಆಧಾರ್ ಕಾರ್ಡ್ ಕೊಡಬೇಕು. ಆ್ಯಂಡ್ ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಪಾನ್ ನಂಬರ್ ಕೊಟ್ಟು ಕಂಟಿನ್ಯೂ ಮಾಡಿ ಈ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿ ಆಯಿತಾ. ದಿಸ್ ದ ಒನ್ ಜಾಬ್ ಫ್ರಮ್ ಎನ್ಫೋಸಿಸ್. ನೆಕ್ಸ್ಟ್ ಜಾಬ್ ಓಪನಿಂಗ್ ಅಂದರೆ ಡೆಲಾಯ್ಟಿಂದ ITAM ಅನಲಿಸ್ಟ್ ಅಂತ ಗುರ್ಗಾವ್ನಲ್ಲಿ ಓಪನಿಂಗ್ ಇದೆ. ಲೈಕ್ ಇದರಲ್ಲಿ ಏನಂದರೆ ಇಟ್ ಈಸ್ ಅಸೆಟ್ ಮ್ಯಾನೇಜ್ಮೆಂಟ್ ಲೈಕ್ ದಟ್, ಆ ಥರ ಜಾಬ್ ರೋಲ್ ಆಯಿತಾ. ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ಎ ನಾನ್ ಟೆಕ್ ರೋಲ್ ಆಯಿತಾ. ಲೈಕ್ ಇವರು ಎಂತೆಲ್ಲ ಕ್ವಾಲಿಫಿಕೇಶನ್ ಬೇಕಂತ ಕೇಳಿದರೆ ಇವರು BE/BTech ಆಗಿರಬೇಕು ಇನ್ IT ಆರ್ ಮೆಕ್ಯಾನಿಕಲ್, ಎನಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ಓಕೆ, ಆ್ಯಂಡ್ MBA, ನೀವು MBA ಫಿನಾನ್ಸ್ ಆಪರೇಷನ್ಸ್ ಆ ಥರ ಮಾಡಿದ್ರು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ನಿಮಗೆ 3 years ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೆಶರ್ಸ್ ಕೂಡ ಎಲಿಜಿಬಲ್ ಫಾರ್ ದಿಸ್ ರೋಲ್. ಆ್ಯಂಡ್ ಅಡಿಷನಲ್ ಡಿಪ್ಲೊಮಲ್ಲಿ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ರೋಲ್ ಯು ಕ್ಯಾನ್ ಜಸ್ಟ್ ಅಪ್ಲೈ ನಾವು ಕ್ಲಿಕ್ ಮಾಡಿದರೆ ನಿಮ್ಮ ನೀವು ಆಲ್ರೆಡಿ ನಿಮ್ಮ ಹತ್ರ ಡೆಲಾಯ್ಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ನಿಮ್ಮ ನ್ಯೂ ಪ್ರೊಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೆಸ್ಯೂಮೆಯನ್ನು ಹಾಕಿ, ನೆಕ್ಸ್ಟ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ, ನೆಕ್ಸ್ಟ್ ಜಾಬ್ ಸ್ಪೆಸಿಫಿಕೇಶನ್ ಕ್ವಶನ್ಸ್ ಏನಾದಿದ್ದರೆ ಕೊಡ್ತಾರೆ ಅದನ್ನು ಫಿಲ್ ಮಾಡಿ, ಎಡಿಷನಲ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ, ನೆಕ್ಸ್ಟ್ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಆಯಿತಾ. ಇದೊಂದು ಜಾಬ್ ರೋಲ್. ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಡೆಲಾಯ್ಟಿಂದ ಆಯಿತಾ. ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ಎ ಟೆಕ್ ರೋಲ್ ಆಯಿತಾ. ಲೈಕ್ ಅನಾಲಿಟಿಕ್ಸ್ ಆ್ಯಂಡ್ ಮಾಡೆಲಿಂಗ್ ಅಸೋಸಿಯೇಟ್ ಅಂತ. ಲೊಕೇಶನ್ ಹೈದರಾಬಾದ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ 0 to 2 years. Nothing but freshers also can apply for this role. This is a full-time job opportunity. Okay. Skills required: sales insights and intelligence, sales enablement. Designation ಅಂದರೆ ಅನಾಲಿಟಿಕ್ಸ್ ಆ್ಯಂಡ್ ಮಾಡೆಲಿಂಗ್ ಅಸೋಸಿಯೇಟ್ ಅಂತ. ಎನಿ ಗ್ರ್ಯಾಜುಯೇಷನ್ ಇಸ್ ಓಕೆ. ಎನಿ ಗ್ರ್ಯಾಜುಯೇಷನ್, anyone from any graduate also eligible for this role. Okay. Keys and responsibility ಅಂದರೆ business analytics and reporting, like reporting tools, something related to that, like data analysis, data management, ಆ ಥರ ರೋಲ್ ಇರ್ತದೆ ಅಂತ ತಿಳ್ಕೊಳ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ರೋಲ್. ಓಕೆ, ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿ ಈ ಜಾಬ್ಗೆ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಆಯಿತಾ. ಡೆಲಾಯ್ಟ್ ಲೈಕ್ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ ಡೆಲಾಯ್ಟ್ ಜಾಬ್ ಈ ಥರ ಎಕ್ಸ್ಪೀರಿಯನ್ಸ್ ಜಾಬ್ಸ್ ಇರ್ತದಲ್ಲ, ಸೊ ನೀವು ಇದಕ್ಕೆ ಬೆಸ್ಟ್ ಥ್ರೂ ರೆಫರಲ್ ಆಯಿತಾ. ಇಫ್ ಯು ಹ್ಯಾವ್ ಅ ಲಿಂಕ್ಡ್ಇನ್ ಅಕೌಂಟ್ ಯು ಕ್ಯಾನ್ ಆಸ್ಕ್ ಫಾರ್ ರೆಫರಲ್. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಎ ಪರ್ಸನ್ ಇಸ್ ವರ್ಕಿಂಗ್ ಇನ್ Accenture ಆಯಿತಾ, ಸೊ ಯು ಕ್ಯಾನ್ ಆಸ್ಕ್ ಅ ರೆಫರಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ರೋಲ್. ಯು ಕ್ಯಾನ್ ಗಿವ್ ಹಿಮ್ ಅ ಜಾಬ್ ನಂಬರ್. ಈ ಜಾಬ್ ನಂಬರನ್ನು ಕೊಟ್ಟು ನೀವು ರೆಫರಲ್ನು ಕೂಡ ಕೇಳ್ಬೋದು. ಲೈಕ್ ಇಫ್ ಯು ಆರ್ ಲುಕಿಂಗ್ ಫಾರ್ ಲೈಕ್ Accenture ಆರ್ ಡೆಲಾಯ್ಟ್. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ರೆಫರಲ್ ಸಿಕ್ಕಿದರೆ ಆಲ್ವೇಸ್ ಟ್ರೈ ಟು ಗೆಟ್ ಎ ರೆಫರಲ್ ಫ್ರಮ್ ಅ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಯಿತಾ. ರೆಫರಲ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಯು ಕ್ಯಾನ್ ಅಪ್ಲೈ. ಹಾಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದು ಇಷ್ಟು 5 ಜಾಬ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆವು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಥರದ ವಿಡಿಯೋಸ್ ಇನ್ನೂ ಬೇಕಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ಸ್. ಓಕೆ, ದಟ್ಸ್ ಆಲ್ ಫಾರ್ ದಿ ಡೇ. ಗುಡ್ ಡೇ, ಬಾಯ್.